ಥೂ ನಾಚಿಕೆಗಳು ಉಗಿರಿ ಮಕ್ಕೆ ಕ್ಯಾಕ್ರಿಸಿ ಇಂಡಿಯನ್ ಟೀಮ್ಗೆ. ಲೇ ಎಲ್ಲಿ ತಂದು ನಿಲ್ಸಿದ್ರು, ಎಲ್ಲಿ ಇಂಡಿಯನ್ ಟೀಮ್ನ? ಯಪ್ಪ, ಇಂಡಿಯನ್ ಟೀಮ್ ಅಂದ್ರೆ T20ಲಿ ಅನ್ಬೀಟಬಲ್, ಅನ್ಶೇಕಬಲ್, ಅನ್ಸಿಂಕಬಲ್ ಈ ತರ ಇದ್ದಂತ ಇಂಡಿಯನ್ ಟೀಮ್ನ ಈ ರೇಂಜಿಗೆ ತಗೊಂಬಂದ್ ಕೆಳಗಡೆ ಇಳಿಸದ. ಯಪ್ಪ, ಇದಕ್ಕಿಂತ ಲೋಯೆಸ್ಟ್, ಇದಕ್ಕಿಂತ ಪಾತಾಳ, ಲೋಯೆಸ್ಟ್ ಅಲ್ಲ ಇದು, ಪಾತಾಳಕ್ಕೆ ಹೋಗ್ಬಿಟ್ಟಿದೀವಿ ನಾವು. ಪಾತಾಳಕ್ಕೆ ಹೋಗಿ ಕಳ್ಸ್ಕೊಂಡ್ ಬಿದ್ಬಿಟ್ಟಿದೀವಿ. ನೋಡಕ್ಕಾಗ್ದೆಲ್ಲ ನೋಡ್ತಿದೀವಲ್ಲ ಗುರು. ನಾನು ಇತಿಹಾಸದಲ್ಲೇ ನೋಡಿಲ್ಲ. 2008 ಎಲ್ಲೋ ಆಗಿತ್ತಂತೆ, ಆಸ್ಟ್ರೇಲಿಯಾ ಮೇಲೆ ಮೆಲ್ಬೋರ್ನ್ ಅಲ್ಲಿ. ನಾನು ನೋಡಿಲ್ಲ ಮ್ಯಾಚ್ನ, ಇತಿಹಾಸದಲ್ಲೇ ನೋಡಿಲ್ಲ. 125 ರನ್ ಸೋಲು, 125 ರನ್ ಸೋಲು. ಇದು ODIs ಅಲ್ಲೇ ನೋಡಲ್ಲ, ಟೆಸ್ಟ್ ಅಲ್ಲೇ ನೋಡಲ್ಲ, T20s ಅಲ್ಲಿ 125 ಸೋಲು ಇಂಡಿಯನ್ ಟೀಮ್ಗೆ. ಅಂದ್ರೆ ಯಾವ್ದೋ ಅಸೋಸಿಯೇಟ್ ನೇಷನ್ ಸೋತಂಗ ಐತೆ ಗುರು. ಇಂಡಿಯನ್ ಟೀಮ್ ಮೇಲೆ ಸೋಲ್ತಿದೆ ಯಾವ್ದಾದ್ರು ಅಸೋಸಿಯೇಟ್ ನೇಷನ್ ಈ ತರ. ಯಪ್ಪ, ಇಂಡಿಯನ್ ಟೀಮ್ 125 ರನ್ ಸೋಲು, 76 ಕಾಲ್ಔಟು, ಸೆಕೆಂಡ್ ಲೋಯೆಸ್ಟ್ ಗುರು. 74 ಕಾಲ್ಔಟ್ ಆಗಿದ್ರಂತೆ ಯಾವ್ದೋ ಒಂದು ಜಮಾದಲ್ಲಿ 2008 ಅಲ್ಲಿ. ಇವಾಗ 76 ಕಾಲ್ಔಟು, ಆಲ್ಮೋಸ್ಟ್ 18 ವರ್ಷ ಆದ ನಂತರ ಈ ಒಂದು ರೆಕಾರ್ಡು. ಹೇ, ಎಲ್ಲಿಗೆ ಬಂದು ಕೂತಿದೀವಿ ಗುರು ನಾವು? ಸೀರಿಯಸ್ ಇಂಟುವರಿ ಇದು ನಿಜವಾಗ್ಲು. ಈ ತರ ಇಂಡಿಯನ್ ಟೀಮ್ ಮಾಡುವಂಥದ್ದು ನೋಡೇ ಇಲ್ಲ. ಅದು ಸೋತ್ರು ಓಕೆ ಗುರು, ಕಂಟಿನ್ಯೂಸ್ ಆಗಿ ಸೋತ್ರು ಓಕೆ, 4-5 ಮ್ಯಾಚ್ ಸೋತ್ರು ಓಕೆ. ಬಟ್ ಈ ರೇಂಜಿಗೆ ಇಷ್ಟು ವರ್ಷಾಗೆ ಇಷ್ಟು ಕಳಪೆಯಾಗಿ ಆಡೋದು ಇಂಡಿಯನ್ ಟೀಮ್ನ ನೋಡೇ ಇಲ್ಲ ನಾವು. ಸೊ ಈ ತರ ಒಂದು ಟೀಮ್, ಯಪ್ಪ ಏನ್ ಹೇಳೋದಂತಾರೆ ಗೊತ್ತಾಯ್ತಿಲ್ಲ. ನಾನು 1 ಕೂತ್ಕೊಂಡು ವಿಡಿಯೋ ಮಾಡ್ಬೇಕಾದ್ರೆ ಆಡೋಂಥ ಇವ್ರ ಯೋಗ್ಯತೆಗಳಿಗೆ ರಾತ್ರಿ ಹೋದ್ ನಿಜಾಲು ಮ್ಯಾಚ್ ನೋಡ್ದೆ ನಾನು ಬೇಜಾರ್ ಆಗ್ಬಿಟ್ಟು ಮಲ್ಕೊಂಬಿಟ್ಟೆ. ಅಲ್ಲಿ ಬೆಳಿಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಇವ್ರು ಆಡಿದ ಹುಟ್ಟಿಗೆ ರಾತ್ರಿ ಎಲ್ಲ ಕೂತ್ಕೊಂಡು ವಿಡಿಯೋ ಮಾಡೋ ಅಷ್ಟೆಲ್ಲ ಇರಲಿಲ್ಲ ಪೇಷನ್ಸ್ ನನಗೆ. ನಿಜಾಲು ಸಿಕ್ಕಾಬಿಟ್ಟೆ ಡಿಸಪಾಯಿಂಟ್ ಆಗೋಗ್ಬಿಡ್ತಾರೆ ರಾತ್ರಿ ನನಗೆ. ಇಷ್ಟು ದಿನ ಐರ್ಲೆಂಡ್ ಮೇಲೆ ಸೋತಾಗಲೂ ಡಿಸಪಾಯಿಂಟ್ ಆಗಿರಲಿಲ್ಲ ನನಗೆ. ಹೌದು, ಏನೋ ಆಗಿರ್ಬೋದು ಬಿಡು ಅಂತ ಅನ್ಕೊಂಡಿದ್ದೆ. ಬಟ್ ನೆನ್ನೆ ಮ್ಯಾಚ್ ನೋಡಾದ್ಮೇಲೆ ಸೀರಿಯಸ್ಲಿ ಅಜೀಬ್ ಅಂದ್ರೆ ಅಜೀಬ್ ಅಂತ ಅನಿಸ್ಬಿಡ್ತು. ಎಷ್ಟು ಚೀಪ್ ಅನ್ನಿಸ್ಬಿಡ್ತು ಅಂದ್ರೆ, ಈ ತರ ಎಲ್ಲ ಆಡ್ತಾನೆ ನಮ್ಮ ಇಂಡಿಯನ್ ಟೀಮು ಅಂತ ಅನ್ನಿಸ್ಬಿಡ್ತು ಮಗ. ನಿಜವಾಲು ಏನ್ ಹೇಳೋದು, ಏನ್ ಮಾತಾಡೋಣ? ನೆನ್ನೆ ರಾತ್ರಿ ಮಾತಾಡಿದ್ರೆ ಏನು ಬಾಯ ಬರ್ತಾ ಇರಲಿಲ್ಲ ನನಗೆ, ಏನು ಮಾತಾಡೋಕೆ ಬಾಯ ಬರ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ಬರ್ತೈತೆ ಬಾಯಿ. ಹಲಾಗರು ನೆನ್ನೆ ಪ್ರಿವ್ಯೂ ವಿಡಿಯೋ ನೋಡಿಲ್ಲ ಅಂತಂದ್ರೆ ಹೋಗ್ಬಿಟ್ಟು ನೋಡ್ಕೊ ಬನ್ನಿ. ನೀವು ನೋಡಿಲ್ಲ ಗೊತ್ತು, ಜಾಸ್ತಿ ಜನ ನೋಡಿಲ್ಲ. ಇವಾಗ ಹೋಗ್ಬಿಟ್ಟು ನೋಡಿ ಏನ್ ಹೇಳಿದೆ ಪ್ರಿವ್ಯೂ ವಿಡಿಯೋದಲ್ಲಿ ಅಂತ. ಟಾಸ್ ಉಲ್ಟಾ ಮಾಡ್ತಾರೆ ಅಂತ ಹೇಳ್ರಿಲ್ವಾ? ಟಾಸ್ ಉಲ್ಟಾನೇ ಮಾಡಿದ್ರು. ಎಲ್ಲಾ ಮ್ಯಾಚು ಟಾಸ್ ಗೆದ್ದವ್ರು ಶ್ರೇಯಸ್ ಅಯ್ಯರು. ಐರ್ಲೆಂಡ್ ಸೀರೀಸ್ ಅಲ್ಲಿ ಆಗಿರ್ಲಿ, ಈ ಸೀರೀಸ್ ಅಲ್ಲಿ ಆಗಿರ್ಲಿ 5 ಮ್ಯಾಚ್ ಟಾಸ್ ಗೆದ್ದವ್ರೆ. 5 ಟಾಸ್ ಗೆದ್ಬಿಟ್ಟು ಏನ್ ಮಾಡಿರೋದು? ಎಲ್ಲ ಉಲ್ಟಾ ಮಾಡೋದು ಟಾಸ್ನ. ಬ್ಯಾಟಿಂಗ್ ಆಡ್ಬೇಕಾಗಿರೋ, ಫಸ್ಟ್ ಬ್ಯಾಟಿಂಗ್ ಆಡ್ಬೇಕಾಗಿರೋ ಸ್ಟೇಡಿಯಂ ಅಲ್ಲಿ ಬೌಲಿಂಗ್ ಮಾಡೋದು, ಫಸ್ಟ್ ಬೌಲಿಂಗ್ ಮಾಡ್ಬೇಕಾಗಿರೋ ಸ್ಟೇಡಿಯಂ ಅಲ್ಲಿ ಅಂಡ್ ಕಂಡೀಷನ್ಸ್ ಆತರ ಇದ್ದಾಗ ಬ್ಯಾಟಿಂಗ್ ಮಾಡೋದು. ಹೌದು, ಐರ್ಲೆಂಡ್ ಸೀರೀಸ್ ಅಲ್ಲಿ ಮಾಡಿದ್ದೇನು, ಫಸ್ಟ್ ಬ್ಯಾಟಿಂಗ್ಗೆ 2 ವೆನ್ಯೂಗಳು ಕೂಡ ಅಸಿಸ್ಟ್ ಮಾಡ್ತಾ ಇತ್ತು. ಬೌಲಿಂಗ್ ಮಾಡಿದ್ರು, ಅಲ್ಲಿ ನಾವು ಚೇಸ್ ಮಾಡ್ತೀವಿ ಅಂತ ಬಂದ್ರು, 2 ಇಕ್ಕಿಸ್ಕೊಂಡ್ರು. ಇಲ್ಲೇನ್ ಮಾಡಿದ್ರು ಫಸ್ಟ್ 2 ಮ್ಯಾಚು? ಇಲ್ಲಿ ಫಸ್ಟ್ 2 ಮ್ಯಾಚ್ ಬೌಲಿಂಗ್ ಮಾಡಿದ್ರೆ ಬೆಟರ್ ಆಗಿತ್ತು, ಚೇಸ್ ಮಾಡಿದ್ರೆ ಬೆಟರ್ ಆಗಿತ್ತು. ಅಲ್ಲಿ ಬ್ಯಾಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. ಹೌದು, ಒಂದು ಮ್ಯಾಚ್ ನೋ ರಿಸಲ್ಟ್ ಆಯ್ತು. ಬಟ್ ಆದ್ರೂ ಕೂಡ ಫಸ್ಟ್ 2 ಮ್ಯಾಚ್ ಅಲ್ಲಿ ಬೌಲಿಂಗೇ ಮಾಡಬೇಕಾಗಿತ್ತು, ಬ್ಯಾಟಿಂಗ್ ಅಲ್ಲ. ಅಂಡ್ ಈವನ್ ನಾನು ಪ್ರಿವ್ಯೂಲೇ ಹೇಳಿದ್ದೆ, 9 ಮ್ಯಾಚ್ ಗೆದ್ದವ್ರೆ ಗುರು. 13 ಮ್ಯಾಚ್ ಅಲ್ಲಿ 9 ಮ್ಯಾಚ್ ಗೆದ್ದವ್ರೆ ಬ್ಯಾಟಿಂಗ್ ಫಸ್ಟ್ ಆಡಿರುವಂತ ಟೀಮು ಈ ಒಂದು ವೆನ್ಯೂಲಿ. ಸೊ ಅದ್ರಲ್ಲಿ ಬ್ಯಾಟಿಂಗ್ ಫಸ್ಟ್ ಆಡ ಸಿಕ್ಕಾಪಟ್ಟೆ ಅಸಿಸ್ಟ್ ಇದೆ ಅಂತ. ಪಕ್ಕ ಉಲ್ಟಾ ಮಾಡ್ತಾರೆ ಶ್ರೇಯಸ್ ಅಯ್ಯರ್ ಟಾಸ್ನ, ಬೌಲಿಂಗ್ ಆಯ್ಕೆ ಮಾಡ್ಕೊಂತಾರೆ ನೋಡಿ ಮ್ಯಾಚು ಅಂತ ಹೇಳಿದೆ. ಅದೇ ತರ ಮಾಡಿದ್ರು. ಸೊ ಟಾಸ್ನೇ ಉಲ್ಟಾ ಮಾಡ್ತಾ ಇದಾರೆ ಇವರು. ಸೊ ಟಾಸ್ ಮ್ಯಾಟ್ರ್ ಆಗಲ್ಲ ಅಂತ ಅನ್ಬೋದು. ಟಾಸ್ ಸ್ವಲ್ಪ ಮಟ್ಟಿಗೆ ಮ್ಯಾಟ್ರ್ ಆಗೇ ಆಗುತ್ತೆ. ಏನು ಟಾಸ್ ಇಂದ ಹಿಂಗಾಗೋಗ್ಬಿಡ್ತು ಅಂತ ಹೇಳ್ತಿಲ್ಲ. ವರ್ಷಾಗಿ ಆಡಿದ್ರೆ ಇಂಡಿಯನ್ ಟೀಮ್ ಅದು ಒಪ್ಕೊಳ್ಳೇಬೇಕು. ಟಾಸ್ ಇಂದನೇ ಬರೀ ಆಗಿಲ್ಲ, ಬಟ್ ಟಾಸ್ ಕೂಡ ಮ್ಯಾಟ್ರ್ ಆಗುತ್ತೆ. ನೋಡಿ ಎಷ್ಟು ಸಾಕತ್ತಾಗಿ ಆಡಿದ್ರು ಇಂಗ್ಲೆಂಡ್ ಟೀಮ್ ಬ್ಯಾಟಿಂಗ್ ನ. ನೆಲ್ಸನ್ ಫಾರ್ 4 ಇದ್ರು ಇಂಡಿಯನ್ ಟೀಮು, ಸಾರಿ ಇಂಗ್ಲೆಂಡ್ ಟೀಮು. ಅಲ್ಲಿಂದ ರಿಕವರ್ ಆದ್ರು ನೆಲ್ಸನ್ ಫಾರ್ 4. ನಾನು ಅಲ್ಲಿಂದ ಕೊಲಾಪ್ಸ್ ಆಗ್ತಾರೆ ಅಂತ ಅನ್ಕೊಂಡಿದ್ದೆ. ಅಟ್ಲೀಸ್ಟ್ 150, 160 ಇಲ್ಲಿ ರೆಸ್ಟ್ರಿಕ್ಟ್ ಮಾಡ್ತಾರೆ ಇಂಡಿಯಾ ಅಂತ ಅನ್ಕೊಂಡಿದ್ದೆ. ಬಟ್ ಹೋದ್ರು 200 ತಗೊಂಡು ಹೊರಟೋಗ್ಬಿಟ್ರು ಸ್ಕೋರ್ನ. 200 ಕೊಡಕ್ ಆಗುತ್ತೆ ಅಂತ ಕೂಡ ಹೇಳಿದ್ದೆ. ಪ್ರಿವ್ಯೂ ವಿಡಿಯೋ ನೋಡ್ಕೊ ಬನ್ನಿ ನೆನ್ನೆ ಮ್ಯಾಚ್ದು, ಅದ್ರಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ಇಂಡಿಯಾ ಸೋಲುತ್ತೆ ಅಂತಲೂ ಕೂಡ ಹೇಳ್ಬಿಟ್ಟಿದ್ದೀನಿ. ನಾನು ಇಂಡಿಯಾ ಸೋಲುತ್ತೆ ಅನ್ನೋದು ಬಾಯಿಗೆ ಬರಲ್ಲ ನನಗೆ. ಬಟ್ ಲಾಸ್ಟ್ ಮ್ಯಾಚು ಬಾಯಿಗೆ ಬಂದ್ಬಿಟ್ಟಿತ್ತು ನನಗೆ ಇಂಡಿಯಾ ಸೋಲುತ್ತೆ ಮ್ಯಾಚು ಅಂತ. ಅಂಡ್ ಅದೇ ರೀತಿ ಆಯಿತು. ಸೊ ಇದಕ್ಕಿಂತ ಲೋಯೆಸ್ಟ್ ಹೋಗೋಕ್ಕಾಗಲ್ಲ ಗುರು ಇಂಡಿಯನ್ ಟೀಮು. ಏನು ಥರ್ಡ್ ಕ್ಲಾಸ್ ಆಟನ ಆಡಿದ್ದಾರೆ ಅಲ್ಲಿ, ಒಪ್ಕೊಳ್ಳೇಬೇಕು, ಅದನ್ನ ಬೈಬೇಕು. ಏನಿದು ನೋಡ್ಬಿಟ್ಟು ಏನು ಹೋಗ್ಳಕ್ಕಾಗತ್ತಾ? ಕಮ್ ಬ್ಯಾಕ್, ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡ್ತಾರೆ, ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಬದನೆಕಾಯಿ ಮಾಡ್ತಾರೆ, ಬೆಳೆಕಾಳು ಮಾಡ್ತಾರೆ. ಅಲ್ಲಿ ಹಿಂಗೆ ಆಯಿತು ಅಂತಂದರೆ ತಗೊಂಡೋಗ್ಬಿಟ್ಟು ಬಾಟಮ್ ಆಫ್ ಇದಕ್ಕೆ ನಿಲ್ಲಿಸ್ಬಿಡ್ತಾರೆ. ಅಲ್ಲಿ ಇವ್ರ ಜೊತೆಗೆ ಐರ್ಲೆಂಡು, ಜಿಂಬಾಬ್ವೆ ಅವ್ರ ಜೊತೆಗೆ ನಿಲ್ಲಿಸ್ಬಿಡ್ತಾರೆ ನಮ್ಮನ್ನ. ಹಲ್ಲಾಗರು ಅದೇ ಅನ್ಶೇಕಬಲು, ಅನ್ಸಿಂಕಬಲು, ಯಾರು ಅದ್ರಸಾಕಾಗಲ್ಲ ಇಂಡಿಯನ್ ಟೀಮ್ಗೆ. ಅಲ್ಲೋ ಯಪ್ಪ ನಜ್ಜಿ ಹೆಂಗ್ ಕೋಪ ಬತ್ತೈತೆ ಅಂತಂದ್ರೆ ಈ ತರ ಆಗೋಗ್ಬಿಟ್ಟೈತೆ ಇಂಡಿಯನ್ ಟೀಮು ಅಂತ. ಹಲಾಗರು ಈ ತರ 5 ಮ್ಯಾಚ್ ಸೋಲೋದು, 4 ಮ್ಯಾಚ್ ಕಂಟಿನ್ಯೂಸ್ ಆಗಿ ಸೋಲೋದು, ವರ್ಸ್ಟ್ ಆಗಿ ಸೋಲೋದು, ಐರ್ಲೆಂಡ್ ಮೇಲೆ ಸೋಲೋದು, ಈ ತರ ಅಜೀಬೆಸ್ಟ್ ರೆಕಾರ್ಡ್ಗಳನ್ನ ಮಾಡ್ಕೊಳ್ಳೋದು. ಅಲ್ಲ ಹೆಂಗಿತ್ತು ಇಂಡಿಯನ್ ಟೀಮು 2024 ಇಂದ ಹಿಡ್ಕೊಂಡು 2020. ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಕೂಡ ಸಾಕಾಗಿತ್ತು.
2024 ಹಿಡ್ಕೊಂಡು 2026 ಒಂದು ಸೀರೀಸ್ ಸೋತಿಲ್ಲ ನಾವು. ಒಂದು ಸೀರೀಸ್ ಸೋಲಕ್ ಬಿಟ್ಟಿಲ್ಲ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿಲಿ. ಟೂರ್ನಮೆಂಟ್ ಗೆದ್ವಿ ನಾವು. ನಮಗೆ ಸರಿಸಾಟಿ ಯಾರ ಮಗ ಅವನೇ ಗುರು T20s ಅಲ್ಲಿ. ಇನ್ನ ODIs ಅಲ್ಲಿ ಓಕೆ, ಟೆಸ್ಟ್ ಅಲ್ಲಿ ಓಕೆ ಅಂತ T20s ಅಲ್ಲ ಮುಟ್ಟ ಮಗ ಯಾರು ಅನ್ನೋ ಹತ್ರ ಇತ್ತು ನಮಗೆ. ಬಟ್ ಇವಾಗ ಬಂದೆಲ್ಲ ಹೊಡೆದ್ಬಿಟ್ಟು ಹೋಯ್ತವ್ರೆ ನಮಗೆ. ಆ ಥರ ಆಗೋಗ್ಬಿಟ್ಟಿದೆ. ಏನ್ ಗುರು ಆಡಿದು? ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ ಇಂಗ್ಲೆಂಡ್, ಟಾಸ್ ಗೆದ್ದಿದ್ದು ನಾವೇನೇ ಅವ್ರನ್ನ ಬ್ಯಾಟಿಂಗ್ ಕಳಿಸ್ತೀವಿ. ಫಿಲ್ ಸಾಲ್ಟ್ ಫಸ್ಟ್ ಅವರು ಸಿಕ್ಕಾಪಟ್ಟೆ ಆಟ ಆಡಿಸ್ಬಿಟ್ರು. ಹರ್ಷದೀಪ್ ಸಿಂಗು ಮೇಡಿನ್ ಓವರ್ ಬೇರೆ ಆಗೋಗ್ಬಿಡ್ತು. ಏನಪ್ಪ ಈ ಥರ ಎಲ್ಲ ಮಾಡಿ ಕಂಬ್ಯಾಕ್ ಮಾಡ್ತಾವ್ರೆ ಇಂಡಿಯನ್ ಟೀಮ್ ಅಂತ ಅನ್ಕೊಳ್ಳೋ ಟೈಮಲ್ಲಿ ಫಿಲ್ ಸಾಲ್ಟ್ ನಿಧಾನಕ್ಕೆ ನೋಡ್ಕೊಂಡು ಹೆಂಗ್ ಆಡ್ರು ಅಂದ್ರೆ ಫಿಲ್ ಸಾಲ್ಟು ಶಾರ್ಟರ್ ಬೌಲ್ಡ್ನ ಟಾರ್ಗೆಟ್ ಮಾಡ್ತಾ ಇದ್ರು. ಶಾರ್ಟರ್ ಬೌಲ್ಡ್ನ ಟಾರ್ಗೆಟ್ ಮಾಡಿ ಬೌಂಡ್ರಿ ಹೊಡ್ಕೊತಾ ಇದ್ರು ಗುರು. 6 ಅಷ್ಟೊಂದು ಬಂದಿಲ್ಲ ಅವರ ಬ್ಯಾಟಿಂದ. ಶಾರ್ಟ್ ಬೌಲ್ಡ್ನ ಟಾರ್ಗೆಟ್ ಮಾಡಿ ಬೌಂಡ್ರಿ ಹೊಡ್ಕೊಂಡು 70 ಹೊಡೆದ್ಬಿಟ್ರು. ನಿಧಾನಕ್ಕೆ ಸ್ಟಾರ್ಟ್ ಮಾಡೋ, ಸಿಕ್ಕಾಪಟ್ಟೆ ನಿಧಾನಕ್ಕೆ ಸ್ಟಾರ್ಟ್ ಮಾಡೋಂಥ ಫಿಲ್ ಸಾಲ್ಟು ಎಲ್ಲಿಗೂ ರನ್ನೇ ಬಾಲ್ ಇರಲಿಲ್ಲ. ಫಸ್ಟ್ ಆಲ್ಮೋಸ್ಟ್ 15 ಬಾಲ್ ರನ್ನೇ ಬಾಲ್ ಕೂಡ ಇರಲಿಲ್ಲ ಅವರಿಗೆ. ಆಮೇಲೆ ಆಕ್ಸಿಲೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. 70 ಹೊಡಿತಾರೆ ಫಿಲ್ ಸಾಲ್ಟು. ಅವ್ರದ್ದು ಮೆಜಾರಿಟಿ ಆಫ್ ದ ಕಾಂಟ್ರಿಬ್ಯೂಷನು. ಇಂಡಿಯನ್ ಟೀಮಲ್ಲಿ ಯಾರು 13 ರನ್ನ ದಾಟಿಲ್ಲ. ಸೊ ಫಿಲ್ ಸಾಲ್ಟ್ ಆಡಿದಂಥ ಆಟ ಏನಿದೆ ಈ ಒಂದು ವಿಕೆಟಲ್ಲಿ, ವಿಕೆಟ್ ಚೆನ್ನಾಗಿತ್ತು ಬ್ಯಾಟಿಂಗ್ ಆಡೋದಕ್ಕೆ, ಸರ್ಫೇಸ್ ಚೆನ್ನಾಗಿತ್ತು ಬ್ಯಾಟಿಂಗ್ ಆಡೋದಕ್ಕೆ. ಏನು ಸ್ಪಿನ್ನಿಗೆ ಎಗರ್ತಾ ಇದೆ, ತಿರುಗ್ತಾ ಇದೆ, ಹಂಗಾಗ್ತದೆ ಹಿಂಗ. ಪೇಸರ್ಸ್ಗಳಿಗೆ ಇನಿಷಿಯಲಿ ಎಫೆಕ್ಟಿವ್ನೆಸ್ ಇತ್ತು, ಅಸಿಸ್ಟ್ ಇತ್ತು ಅಂತ ಹೇಳ್ತೀನಿ. ಬಟ್ ಹೆಂಗ್ ಬೌಲಿಂಗ್ ಮಾಡಿದ್ರು ಅಂತಂದ್ರೆ ಇಂಗ್ಲೆಂಡ್ ಅವರು ಹೆಟ್ ಡೆಕ್ ಎಲ್ಲ ಎದೆಗೆ ಹಾಕೋರು ಬಾಲು. ಅದು ಫಾಸ್ಟ್ ಆಗಿ ಎದೆಗೆ ಹಾಕೋರು ಬಾಲ್ನ. ಕ್ಲೂಲೆಸ್ ಆಗ್ತಿರೋ ಇಂಡಿಯನ್ ಟೀಮ್ ಅವರು. ಶಿವಮ್ ದೂಬೆಗೆ ಹಾಕಂತ ಬಾಲ್ ಆಗಿರ್ಬೋದು, ಇಶಾನ್ ಕಿಶಾನ್ ಹಾಕಂತ ಬಾಲ್ ಆಗಿರ್ಬೋದು. ಸೊ ಎಲ್ಲ ನೋಡಿ ಯಾವ ತರ ಹಾಕಿದ್ರು ಅಂತ ಸಖತ್ ಒಂಥರ ಟ್ಯಾಕ್ಟಿಕಲಿ ಒಂಥರ ಪ್ಲಾನ್ ಮಾಡ್ಕೊಂಡ್ ಬಂದ್ರು ಅಂತ ಹೇಳ್ಬೇಕು. ಇವ್ರಿಗೆ ಎಲ್ಲೆಲ್ಲೇ ಬಾಲ್ ಹಾಕ್ಬೇಕು, ಇಲ್ಲಿಗೆ ಬುಡ ಹೊಡಿಬೇಕು ಇವ್ರಿಗೆ ಅಂತ ಅಗ್ರೆಸಿವ್ ಸ್ಟಾರ್ಟ್ ಕೊಟ್ಟಿದ್ದು ಅಲ್ಲಿ ಜಾಸ್ ಬಟ್ಲರ್. ಅವ್ರನ್ನ ಬೋಲ್ಡ್ ಮಾಡ್ತಾರೆ ಪ್ರಿನ್ಸ್ ಯಾದವ್ ಪೋಪ್ಳೆ ಲಾಸ್ಟ್ ಓವರ್ ಅಲ್ಲಿ. ಸೊ ಆ ಬೋಲ್ಡ್ ಏನಿತ್ತು ಯಾರೋ ಸಖತ್ತಾಗಿ ಹಾಕ್ತಾರೆ, ಕಾಲಿಗೆ ಹೊಡೆದು ಹೋಗುತ್ತೆ. ಅದನ್ನ ವಿಕೆಟ್ ಟೇಕರ್ ಡೆಲಿವರಿ ಏನಾಗಿರಲಿಲ್ಲ, ಯಾಕಂದ್ರೆ ಸ್ಟಂಪ್ಸ್ ಮೇಲೆ ಇರಲಿಲ್ಲ ಅದು. ಬಟ್ ಅವ್ರು ಕೂಡ ಕಾಲಿಗೆ ಬಿದ್ದುಬಿಟ್ಟು ಬೋಲ್ಡಿಗೆ ಹೋಗುತ್ತೆ. ಸೊ ಒಂದು ಅನ್ಫಾರ್ಚುನೇಟ್ ಡಿಸ್ಮಿಸಲ್ ಅಂತ ಅನ್ಕೊಳ್ಳಿ ಜಾಸ್ ಬಟ್ಲರ್ ಜಾಗದಲ್ಲಿ. ಬಟ್ ಸಖತ್ ಬೌಲಿಂಗ್ ಅಂತ ಹೇಳ್ತೀನಿ. ಆ ಒಂದು ಡಿಸ್ಮಿಸಲ್ ಮಾತ್ರ ಸಖತ್ತಾಗಿತ್ತು. ಸೊ ಪೋಪ್ಳೆ ಲಾಸ್ಟ್ ಓವರ್ ವಿಕೆಟ್ ಬೀಳ್ತಾ ಇದ್ದಂಗೆ ಈ ಕಡೆಯಿಂದ ಹಾರಿ ಬ್ರೂಕ್ ಬರ್ತಾರೆ. ಹಾರಿ ಬ್ರೂಕ್ ಅವ್ರ ವಿಕೆಟ್ ಕೂಡ ಇವರಿದ್ರು. ಪೋಲ್ ಹೊಡಿದಿಗೆ ಹೋಗ್ಬಿಟ್ಟು ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾ ಇದ್ದಂಗೆ ಈ ಕಡೆ ಬೇಗ ಔಟ್ ಆದ್ರು, ಬೇಗ ಡಿಸ್ಮಿಸ್ ಆದ್ರು. ಈ ಕಡೆಯಿಂದ ಜೇಕೋಬ್ ಬೆಥೆಲ್ ಕೂಡ ಬಂದ್ಬಿಟ್ಟು ಬೇಗನೆ ಡಿಸ್ಮಿಸ್ ಆಗ್ತಾರೆ. ಸೊ 2 ವಿಕೆಟ್ ಪ್ರಿನ್ಸ್ ಯಾದವ್ಗೆ. 11 ಓವರ್ ಬಿದ್ದಂತ ವಿಕೆಟ್ ಆಲ್ಮೋಸ್ಟ್ 12 ಓವರ್ ಅಂತ ಕಾಣಿಸಿದೆ. 12 ಓವರ್ 2 ವಿಕೆಟ್ ಬೀಳುತ್ತೆ. ಇಲ್ಲಾಗರು 111ಕ್ಕೆ 2 ವಿಕೆಟ್. ಟಾಮ್ ಬ್ಯಾಂಟನ್ಗಾನು ಜೇಕೋಬ್ ಬೆಥೆಲ್ಗಾನು ಒಂದೇ ಓವರ್ 2 ವಿಕೆಟ್. ಹರ್ಷಿತ್ ರಾಣಾ ಕಂಬ್ಯಾಕ್ ಮಾಡಿದ್ರು ಟೀಮ್ನ. 111ಕ್ಕೆ 4 ವಿಕೆಟ್ ಡಮ್ಮಾರು. ಎಲ್ಲಿಂದ ಕಂಬ್ಯಾಕ್ ಆಯ್ತು? ಇಷ್ಟೊತ್ತಲ್ಲ ಆಗಿದೆ ಆಟ, ಎಲ್ಲಿಂದ ಕಂಬ್ಯಾಕ್ ಆಗೈತೆ? ರೆಸ್ಟ್ರಿಕ್ಟ್ ಮಾಡಿದ್ರೆ 160 ಅಂತ ಅನ್ಕೊಂಡ್ ಕೂತ್ಕೊಂಡಿದ್ರೆ ಹೊಡೆದ್ರು ಫಿಲ್ ಸಾಲ್ಟ್ ಜೊತೆಗೆ ಸೇರ್ಕೊಂಡು ಸ್ಯಾಮ್ ಕರನ್ ಆಟ ಆಡ್ದಂತ ಆಟನ ಆಡಲಿಲ್ಲ ಇಂಡಿಯನ್ ಟೀಮ್. ಯಾರು ಆಡಲಿಲ್ಲ. ಸ್ಯಾಮ್ ಕರನ್ ಆಡ್ದಂತ ಆಟ ಆಡಲಿಲ್ಲ. ಇವ್ರದ್ದು ಬಿಡಿ, ಫಿಲ್ ಸಾಲ್ಟ್ ಬಿಡಿ, ಜೇಕೋಬ್ ಬೆಥೆಲ್ದು ಬಿಡಿ ಲಾಸ್ಟ್ ಮ್ಯಾಚ್ದು. ಇವ್ರು ಸ್ಯಾಮ್ ಕರ್ನ್ ಆಡ್ದಂತ ಆಟ ಸ್ಯಾಮ್ ಕರ್ನ್ ಅಂಡರ್ ಎಸ್ಟಿಮೇಟ್ ಮಾಡಿದಂತಲ್ಲ. ಬಟ್ ಅವ್ರು ನೋಡಿ ಅಲ್ಲಿ ಬಂದ್ಬಿಟ್ಟು ನೋಡಿ ಹರ್ಷಿತ್ ರಾಣಾ ಪೋಪ್ಳೆ ಬ್ಯಾಟಿಂಗ್ ಬರ್ತಾವ್ರು ನಮಗೆ. ಸ್ಯಾಮ್ ಕರ್ನ್ ಆಡ್ದಂತ ಆಟನೂ ಆಡ್ತಾ ಇಲ್ಲ ಇಂಡಿಯನ್ ಟೀಮಲ್ಲಿ. ಯಾರನ್ನು ನಗಬೇಕು, ಅಳಬೇಕು, ನಿಜವಾಗ್ಲೂ ಗೊತ್ತಾಯ್ತಾ ಇಲ್ಲ ಮಗ. ಸ್ಯಾಮ್ ಕರ್ನ್ ಸಖತ್ತಾಗಿ ಆಡ್ರೆ ಬ್ಯಾಟಿಂಗ್ನ. ಆಲ್ಮೋಸ್ಟ್ ಲಾಸ್ಟ್ ವರ್ಗೂ ಕೂಡ ಇದ್ರು. 17 ಓವರ್ ಅಂತ ಕಾಣಿಸುತ್ತೆ. ಅಕ್ಷರ್ ಪಟೇಲ್ ಬೌಲಿಂಗ್ ಮಾಡ್ತಾರೆ. ಸ್ಪಿನ್ನರು ಅವ್ರು ಒಂದು ವಿಕೆಟ್ನ ಎತ್ತಾರೆ. ಫಿಲ್ ಸಾಲ್ಟ್ ಇನ್ನೇನು ಅಗ್ರೆಸಿವ್ ಆಗಿ ಚಚ್ಚಾಕ್ ಹೋಗಿರ್ತಾರೆ. ಫಸ್ಟ್ ಬಾಲ್ 6 ಹೊಡೆದ್ರು, ಇನ್ನೊಂದು ಹೊಡೆಯಕ್ಕೆ ಹೋಗಿದ್ರು, ಕ್ಯಾಚ್ ಕೊಟ್ಬಿಟ್ಟು ಔಟ್ ಆದ್ರು. ಬಟ್ ವಿಲ್ ಜಾಕ್ಸ್ ಬಂದ್ ಮಾಡಿದ್ದೇನೋ ಓವರಲ್ಲಿ ಮತ್ತೆ 2 6 ನೋಡಿದ್ರು, 18 ರನ್ ನೋಡಿದ್ರು. ಫಿಲ್ ಸಾಲ್ಟ್ ವಿಕೆಟ್ ಬಿದ್ರು ಕೂಡ ಆ ಓವರ್ 18 ರನ್ ಬಂತು. ಅಕ್ಷರ್ ಪಟೇಲ್ 3 6 ಹೊಡೆದ್ರು ಆ ಓವರಲ್ಲಿ. ಹೌದು, ಲಾಸ್ಟ್ 2 ಓವರ್ ಚೆನ್ನಾಗಿ ಕಮ್ ಬ್ಯಾಕ್ ಮಾಡಿದ್ರು. ಪ್ರಿನ್ಸ್ ಯಾದವ್ ಮಾಡಿದಂಥ ಬೌಲಿಂಗ್ ಆಗಿರಲಿ ಚೆನ್ನಾಗಿ. ಲಾಸ್ಟ್ ಓವರ್ ಕೂಡ ಹರ್ಷದೀಪ್ ಸಿಂಗ್ ಒಂದೊಳ್ಳೆ ರೀತಿಯಲ್ಲಿ ಎಂಡ್ ಮಾಡಿದ್ರು ಲಾಸ್ಟ್ 2 ಓವರ್. ಇಲ್ಲಾಂದ್ರೆ 220 ಆರೆಂಜ್ ಹೊರಟೋಗ್ಬಿಡೋದು ಸ್ಕೋರು. ಅದು ಏನಾದ್ರು ಅಗ್ರೆಸಿವ್ ಆಗಿ ಆಡಿತ್ತು ಅಂದ್ರೆ. ಅದೇ ಸ್ಯಾಮ್ ಕರ್ನ್ ಆಡುವಂಥ ಆಟನ ಮೆಚ್ಕೊಬೇಕು. ಒಂದು ಲಾಸ್ಟ್ 1-2 ರನ್ಔಟ್ ಆಗುತ್ತೆ. ಸೊ ರನ್ಔಟಲ್ಲೇ ವಿಕೆಟ್ಸ್ ಬರಬೇಕಾಗಿತ್ತಲ್ಲ. 5 ವಿಕೆಟ್ ಎತ್ತಿದ್ದಾರೆ, 2 ವಿಕೆಟು ರನ್ಔಟ್ ಆಗಿದೆ. ಸೊ 7 ವಿಕೆಟ್ನ ಕಳ್ಕೊಂಡು 201 ಹೊಡಿತಾ ಇದ್ದಂಗೆ 202 ರನ್ನು ಟಾರ್ಗೆಟು. ಸೊ 202 ರನ್ನ ಚೇಸ್ ಮಾಡೋದಕ್ಕೆ ಅಂತ ಬರ್ತಾರಪ್ಪ ನಮ್ಮ ಇಂಡಿಯನ್ ಟೀಮು. ಏನು ನಜ್ಜಿ 6 ಮೇಲೆ 6 ಇಕ್ಬಿಟ್ರಪ್ಪ ವೈಭವ್ ಸೂರ್ಯವಂಶಿ. ಏನು 2 6 ಇಡ್ತಾ ಇದ್ದಂಗೆ. ಲಾಸ್ಟ್ ಮ್ಯಾಚು 2 6 ಇಟ್ಟವ್ರು, ಈ ಮ್ಯಾಚು 2 6 ಇಟ್ಟವ್ರು. ಏನು ಫಸ್ಟ್ ಬಾಲೇನೆ ಏರಿಯಲ್ ರೂಟು ತಗೊಂಡಿದ್ದೇನೆ, ಏರಿಯಲ್ ರೂಟು. ವೈಭವ್ ಅಣ್ಣ ಇಲ್ಲ ಇವತ್ತೇನೋ ಗತಿ ಕಾಣಿಸ್ತಾರೆ ಅಂತ ಅನ್ಕೊಂಡಂತ ಟೈಮಲ್ಲಿ. ಹೌದು, ಅಭಿಷೇಕ್ ಶರ್ಮಾ 1 6ನ ಹೊಡೆದ್ರು. 2ನೇ ಓವರಿಂದ ಬೀಳಕ್ ಸ್ಟಾರ್ಟ್ ಆಯ್ತು ನೋಡಿ ವಿಕೆಟು. ಫಸ್ಟ್ ಓವರ್ ಬಿದ್ದಿಲ್ಲ ವಿಕೆಟು, 2ನೇ ಓವರಿಂದ ಬೀಳಕ್ ಸ್ಟಾರ್ಟ್ ಆಯ್ತು. ಎಂಡ್ ಆಗ್ಲೇ ಇಲ್ಲ ವಿಕೆಟ್. 5 ವಿಕೆಟ್ ಕಳ್ಕೊಂಡ್ರು ಪೋಪ್ಳಲ್ಲಿ. 5 ವಿಕೆಟು ಮಗ ಪೋಪ್ಳಲ್ಲಿ 5 ವಿಕೆಟ್ನ ಕಳ್ಕೊಂಡು 65 ಇತ್ತು ಇಂಡಿಯನ್ ಟೀಮು. 65ರಿಂದ 76ಕ್ಕೆ 10 ವಿಕೆಟ್ ಡಮಾರು. ನಜ್ಜಿ ವಿಕೆಟ್ಸ್ನ ಯಾವ ರೇಂಜಿಗೆ ಎರ್ಚವ್ರೆ ಅಂತಂದ್ರೆ ತಗೊಳ್ರೋ ಮಗ ನಜ್ಜಿ ತಗೊಳ್ರೋ, ಮಜಾ ಹೊಡ್ರೋ ನಜ್ಜಿ. ವಿಕೆಟ್ಸ್ಗಳನ್ನ ತಗೊಳ್ರೋ, ಮಜಾ ಹೊಡಿರೋ. ನಮಗೆ ಬೇಡ, ನಾವು ಸೋಲ್ತೀವಿ. ನಾವು ವರ್ಸ್ಟಾಗಿ ಸೋಲ್ಬೇಕು ಅಂತ ಅನ್ಕೊಂಡಿದ್ದೀವಿ. ನಾವು ಬೆಸ್ಟಾಗಿ ಹೋಗ್ಬಿಟ್ಟಿದ್ವಿ ಇಷ್ಟು ದಿನ. ನಾವು ವರ್ಸ್ಟ್ ಆಗಬೇಕು ಅಂದ್ಕೊಂಡಿದ್ವಿ. ಕ್ಯಾಚಿಂಗ್ ಪ್ರಾಕ್ಟೀಸ್ ಕೊಟ್ಟಂಗಿತ್ತು ಇವತ್ತು. ಅಂದರೆ ನೆನ್ನೆ
ಕ್ಯಾಚಿಂಗ್ ಪ್ರಾಕ್ಟೀಸ್ ಅಷ್ಟೇ ಮಗ, ಎಲ್ಲಾರ್ಗು ಕ್ಯಾಚಿಂಗ್ ಪ್ರಾಕ್ಟೀಸು. ಹಿಡ್ಕೊಡ್ರಿ ಎಲ್ಲರೂ ಹಿಡ್ಕೊಡ್ರಿ ಕ್ಯಾಚ್ನ ಅನ್ನೋದರ ಇತ್ತು. ಎಲ್ಲರೂ ಆಲ್ಮೋಸ್ಟ್ ಕ್ಯಾಚ್ ಕೊಟ್ಬಿಟ್ಟು ನಾವು ಔಟ್ ಆಗಿರೋದು, ಬೇರೆ ಥರ ಡಿಸ್ಮಿಸ್ ಆಗಿರೋದು. ಎಲ್ಲ ಕ್ಯಾಚ್ ಔಟ್. ಅಭಿಷೇಕ್ ಶರ್ಮಾ ಒಂದು 6ನ ಹೊಡಿತಾರೆ ಅದೇ ರೀಜನಲ್ಲಿ, ಅದು ಸಕಲ ಫುಲ್ ಟಾಸ್ ಬಾಲಿಗೆ 6ನ ಹೊಡಿತಾರೆ. ಸೊ ಇನ್ನೊಂದು ಬಾಲು ಅದೇ ಥರ ಹೊಡಿಗೆ ಸೈಸ್ ಮಾಡೋದಕ್ಕೆ ಅಂತ ಹೋಗಿರ್ತಾರೆ. ಸೊ ಅದು ಕ್ಯಾಚ್ ಔಟ್ ಆಗುತ್ತೆ, ಡಿಸ್ಟೆನ್ಸ್ ಕವರ್ ಆಗೋದಿಲ್ಲ, ಟೈಮ್ ಆಗೋದಿಲ್ಲ ಕರೆಕ್ಟಾಗಿ. ಸೊ ಕ್ಯಾಚ್ ಹಿಡಿತಾ ಇದ್ದಂಗೆ ಏನು ಲುಕ್ ಔಟ್ ಮಾಡಿದ್ದು ಬೌಲಿಂಗ್ನ. ಇನಿಷಿಯಲ್ ಡಿಸ್ಮಿಸಲ್ಸು, ಜೋಫರ್ ಆರ್ಚರು ಹೋಬಳಲ್ಲಿ 6 ಓವರ್ಲೆ 3 ಓವರ್ ಬೌಲಿಂಗ್ ಮಾಡ್ಬಿಟ್ರು ಅವರೇ ಬಂದ್ಬಿಟ್ಟು. ಆದಷ್ಟು ಬೇಗ ನಾವು ಉಣಿಸ್ಬಿಟ್ಟು ಕಳಿಸ್ಬೇಕು, ಇಕ್ಕಿಸ್ಬಿಟ್ಟು ಕಳಿಸ್ಬೇಕು ಇವ್ರಿಗೆ, ಬಿಡಬಾರ್ದು, ಜಾಸ್ತಿ ಬಿಟ್ಕೊಳಕ್ಕೆ ಹೋಗ್ಲೇಬಾರ್ದು ಇವ್ರನ್ನ. ಜಾಸ್ಟಂಗು ಮತ್ತೆ ಜೋಫರ್ ಆರ್ಚರ್ನ ಆಕ್ರಮಣಕಾರಿ ಆಟ ಏನಿದೆ, ನಗ್ತಾ ಇದ್ರು ಗುರು, ಲಿಟ್ರಲಿ ನಗ್ತಾ ಇದ್ರು ಜೋಫರ್ ಆರ್ಚರು. ಅಕ್ಷರ್ ಪಟೇಲ್ ವಿಕೆಟ್ ಬೀಳುತ್ತೆ, ಕ್ಯಾಚ್ ಹೋಗ್ಬಿಟ್ಟು ಬಿಹೈಂಡ್ ಔಟ್ ಆಗ್ತಾರೆ, ಅದು ನೋಡ್ಬಿಟ್ಟು ನಕ್ಬಿಟ್ರು. ಏನ್ರ ಇವರಲ್ಲಿ ಏನ್ರ ಆಡ್ತಾ ಇದ್ದೀರಾ ನೀವು ಅನ್ನೋ ಥರ. ಜಾಸ್ಟಂಗ್ನು ಕೂಡ ಇನಿಷಿಯಲ್ ವಿಕೆಟ್ಸ್ಗಳನ್ನ ತೊಗೊಂಬಂದಿದ್ದು. ಏನು ಹೇಳ್ತೀರಾ ಮಗ ಇದ್ರ ಬಗ್ಗೆ. ಅಭಿಷೇಕ್ ಶರ್ಮಾ ಔಟ್ ಆಗ್ತಾರೆ, ಈ ಕಡೆ ವೈಭವ್ ಸೂರ್ಯವಂಶಿನೂ ಕೂಡ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾರೆ. ಲೈನಾಗಿ ಹೌದು ಬಿಹೈಂಡ್ ಔಟ್ ಆಗಿದ್ದು, ಅನ್ಫಾರ್ಚುನೇಟ್ ಡಿಸ್ಮಿಸಲ್ ಏನಲ್ಲ. ಹೌದು ಒಂದು ಸ್ವಲ್ಪ ಆಲ್ಮೋಸ್ಟ್ ಡೌನ್ದಲ್ಲಿಗೆ ಹೋಗ್ತಾ ಇತ್ತು, ಅದು ಕಟ್ಟಿಸ್ಕೊಂಡು ಹೊಡಿಯೋಕೆ ಹೋಗ್ಬಿಟ್ಟು ಔಟ್ ಆಗಿದ್ದು. ಔಟೇನೆ, ಯಾವ ಥರ ಔಟ್ ಆದರೂ ಔಟೇನೆ. ಡಿಸ್ಮಿಸಲ್ನ DRS ತೊಗೊಳ್ಳಿಲ್ಲ, ಹಂಗೆ ಸೀದಾ ನೆಟ್ಕೊಂಡು ಹೋಗ್ಬಿಟ್ರೆ ಹಂಗೇನೆ ವೈಭವ್ ಸೂರ್ಯವಂಶಿ. ಇನ್ನು ಡೌಟ್ ಇರೋದ್ರೆ DRS ತಗೊಳ್ಳೋದಕ್ಕೆ ಇಶಾನ್ ಕಿಶನ್ ಬರ್ತಾರೆ, ಬೌಂಡ್ರಿನ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾರೆ. ಅದು ಇಂಡಿಯಾದಲ್ಲಾಗಿರೋ 6 ಇಶಾನ್ ಕಿಶನ್ ಹೊಡೆದಿದ್ದು, ಲಾಂಗ್ ಬೌಂಡ್ರಿ ಸೀದಾ ಹೋಗುತ್ತೆ ಕೈಗೆ. ಸೊ ಇಂಡಿಯಾದಲ್ಲಿ ನೋಡಿದ್ವಿ ಇಶಾನ್ ಕಿಶನ್ ಆ ಥರ ಶಾಟ್ಗಳನ್ನ 6ಗೆ ಆರಾಮಾಗಿ ಸಲೀಸಾಗಿ ಕಳ್ಸೋಣ, ಯಾಕಂದ್ರೆ ಲಾಂಗರ್ ಬೌಂಡ್ರಿ ಗುರು ಇಲ್ಲಿ, ಅದಕ್ಕೆ ಸೀದಾ ಕೈಗೆ ಹೋಗಿದ್ದು. ಇಂಡಿಯಾದಲ್ಲಾಗಿರೋ ಸ್ಟ್ಯಾಂಡ್ಸ್ಗೆ ಹೋಗಿರೋದು ಆ ಒಂದು ಹೊಡೆದಿದ್ದು ಏಟು ಅಲ್ವಾ. ಸೊ ರೀಸನ್ ಕೊಡೋ ಆಗಿಲ್ಲ, ಲಾಂಗರ್ ಬೌಂಡ್ರಿ, ಆ ಬೌಂಡ್ರಿ, ಈ ಬೌಂಡ್ರಿ, ಅದು ಇದು ಅಂತೆಲ್ಲ ರೀಸನ್ ಕೊಡೋ ಹಾಗೇನೇ ಇಲ್ಲ. ಜಾಸ್ಟಂಗ್ ಮಾಡಿದಂಥ ಬೌಲಿಂಗು, ಜೋಫರ್ ಆರ್ಚರ್ ಮಾಡಿದಂಥ ಬೌಲಿಂಗು ಪೋಪ್ಳಲ್ಲಿ ಅಲ್ಲಾಡ್ಸ್ ಹಾಕ್ಬಿಡ್ತು ಇಂಡಿಯನ್ ಟೀಮ್ನ. ಹಂಗೇನೆ 5 ವಿಕೆಟ್ ಗಾನು ಪೋಪ್ಳಲ್ಲೇ. ಜೋಫರ್ ಆರ್ಚರ್ 3 ವಿಕೆಟ್ ಅರ್ಲಿ ಆನ್ ಪಿಕ್ ಮಾಡೇ ಬಿಟ್ರು ಹಂಗೇನೆ ಅಲ್ಲಿ. ಏನು ನೋಡಿ, ಅಕ್ಷರ್ ಪಟೇಲ್ನ ಅಪ್ ದ ಆರ್ಡರ್ ಪ್ರಮೋಟ್ ಮಾಡ್ತವ್ರೆ, ಹರ್ಷಿತ್ ರಾಣಾನ ಅಪ್ ದ ಆರ್ಡರ್ ಪ್ರಮೋಟ್ ಮಾಡ್ತಾರೆ, ಶಿವಮ್ ದುಬೆಗಿಂತ ಮೇಲ್ಗಡೆ ಪ್ರಮೋಟ್ ಮಾಡ್ತವ್ರೆ, ತಿಲಕ್ ವರ್ಮಾಗಿಂತ ಮೇಲ್ಗಡೆ ಅಕ್ಷರ್ ಪಟೇಲ್ನ ಪ್ರಮೋಟ್ ಮಾಡ್ತವ್ರೆ. ತಿಲಕ್ ವರ್ಮಾ ಇರೋ ಉದ್ದೇಶ ಏನು? ತಿಲಕ್ ವರ್ಮಾ ಜೆನ್ಯೂನ್ ಬ್ಯಾಟರ್ ನಾವು ಇಟ್ಕೊಂಡು ನೀವು ಅಕ್ಷರ್ ಪಟೇಲ್ನ ಅಪ್ ದ ಆರ್ಡರ್ ಪ್ರಮೋಟ್ ಮಾಡೋದು ಏನು ಸೀರಿಯಸ್ಲಿ ಒಂಥರ ಚಿಲ್ಲರೆ ಕ್ಯಾಪ್ಟನ್ಸಿನ, ಅದು ಏನು ಕೋಚಿಂಗ್ ಆಯಿತು, ಏನು ಗಂಭೀರನ ಕಳಿಸ್ತಾವ್ರ, ಏನು ಕಳಿಸ್ತಾರ ನಂಗೆ ಗೊತ್ತಾಯ್ತಿಲ್ಲ. ಅಲ್ಲ ಗುರು, ತಿಲಕ್ ವರ್ಮಾ ಏನಕ್ಕೆ ಇಟ್ಕೊಂಡಿರೋ ಟೀಮಲ್ಲಿ ನೀವು? ಜೆನ್ಯೂನ್ ಬ್ಯಾಟರ್ ಅಂತ ಇಟ್ಕೊಂಡ್ರೆ ಅಕ್ಷರ್ ಪಟೇಲ್ ಏನು ಅಪ್ ದ ಆರ್ಡರ್ ಬರೋದಲ್ಲಿ ಬದನೆಕಾಯಲ್ಲಿ? ಏನು ಅಕ್ಷರ್ ಪಟೇಲ್ ಅಂತ ಮಾಡ್ದ ಪ್ರೂವ್ ಏನು ಎಲ್ಲ ಮ್ಯಾಚು ಕನ್ಸಿಸ್ಟೆಂಟ್ ಆಗಿ ಪ್ರೂವ್ ಮಾಡ್ಬಿಟ್ಟಿದಾರ? ಯಾರು ಮೇಲ್ಗಡೆ ಬರ್ತಾರೆ ಯಾರು ಕೆಳಗಡೆ ಬರ್ತಾರೆ ಮ್ಯಾಟ್ರ್ ಆಗಲ್ಲ ಅಂದ್ರೂ ಕೂಡ ಯಾರು ಆಡೋದ್ರಲ್ಲಿ ಫಸ್ಟ್ ಆಫ್ ಆಲ್ ಯಾರು 13 ರನ್ನೇ ಹೈಯೆಸ್ಟ್ ಅಲ್ಲಿ. 13 ನೋಡಿದ್ರೆ ಗ್ರೇಟ್ನೆಸ್ಸು ಅಲ್ಲಿ. ವೈಭವ್ ಸೂರ್ಯವಂಶಿನೇ ಗ್ರೇಟ್ ಅಂತ ಅನ್ಕೊಳ್ಳಿಲ್ಲ ಹೆಂಗೆ ನೋಡೋಕೆ ಹೋಯ್ತು ಅಂತಂದ್ರೆ. ಯಪ್ಪ ಸಂಜು ಸ್ಯಾಮ್ಸನ್ ಮೂಲ ಕೂತ್ಕೊಂಡು ನಗ್ತಾ ಇರ್ತಾರೆ ಇವಾಗ. ಏನ್ರೋ ನಿಮ್ದು ನಾನ್ ಫಾರ್ಮಲ್ಲಿ ಅಂತೆಲ್ಲ ಕೂರಿಸ್ಬಿಟ್ರಲ್ಲ, ಏನ್ರೋ ಆಡಿಸ್ತಾ ಇದ್ದೀರಾ ನೀವು? ಯಾರು ಫಾರ್ಮಲ್ಲಿ ಇದ್ದೀರೋ? ಯಾರು ಇಲ್ವಲ್ರೋ ಫಾರ್ಮಲ್ಲಿ? ಕ್ಯಾಪ್ಟನ್ ಇಲ್ವಲ್ರೋ? ಕ್ಯಾಪ್ಟನ್ ಔಟ್ ಆಗಿದ್ದು ಸೀದಾ ನಿಜಾಲು ಇದನ್ನ ನೋಡ್ಬಿಟ್ಟು ನಕ್ಕಿದ್ರು ಜೋಫರ್ ಆರ್ಚರು. ಶ್ರೇಯಸ್ ಅಯ್ಯರ್ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿದ್ದು, ಸೀದಾ ಹೊಡೆದ್ರು ಕೈಗೆ, ಫ್ಲಿಕ್ ಮಾಡಿದ್ರು ಸೀದಾ ಹೋಯ್ತು ಕೈಗೆ. ಅಕ್ಷರ್ ಪಟೇಲ್ ಹೊಡೆದಾಗ, ಶ್ರೇಯಸ್ ಅಯ್ಯರ್ ಹೊಡೆದಾಗ ಜೋಫರ್ ಆರ್ಚರ್ ಲಿಟರಲಿ ನಕ್ಕಿದ್ರು. ಸೊ ಇದು ತೋರಿಸ್ತಿದೆ ಇಂಡಿಯಾ ಯಾವ ಲೆವೆಲ್ಗೆ ಬಂದು ಬಿದ್ದಿದೆ ಅಂತ. ಒಬ್ಬ ಇಂಡಿಯನ್ ಟೀಮ್ ಬ್ಯಾಟರು ಔಟ್ ಆದಾಗ ಒಂಥರ ಬಿದು ನಗೋ ಥರ ರಿಯಾಕ್ಷನ್ ಕೊಡೋದಿದೆಯಲ್ಲ, ಸೊ ಇದು ಯಾರು ಮಾಡಿರಲಿಲ್ಲ, ಯಾರು ಮಾಡೋ ಧೈರ್ಯನೂ ಕೂಡ ಮಾಡಿರಲಿಲ್ಲ. ಸೊ ಇವಾಗ ನಾವು ಆ ಥರ ಆಡ್ತಾ ಇದ್ದೀವಿ ಅಂದರೆ ಆಬ್ವಿಯಸ್ಲಿ ಆ ಥರ ನಗ್ತಾರೆ. ಹ್ಯೂಮಿಲೇಟ್ ಆಗಿದ್ದೀವಿ, ಅಜೀಬ್ ಆಗಿದ್ದೀವಿ ಅಂದ್ರೆ ಆ ಥರ ನಗ್ತಾರೆ, ಬೀದು ನಗ್ತಾರೆ, ಮಲ್ಕೊಂಡೆಲ್ಲ ನಕ್ಬಿಡ್ತಾರೆ. ಇನ್ನೇನಾದ್ರು ಇದೇ ಥರ ಆಯಿತು ಅಂತಂದರೆ ಏನು ಹೇಳೋಣ. ಶಿವಮ್ ದುಬೆ ಬಂದ್ಬಿಟ್ಟು ಅವರು ಕೂಡ ಅವ್ರಿಗೂ ಎದೆಗೆ ಹಾಕಿದ್ದು ಬಾಲು, ಅವರು ಕೂಡ ಹೆಡ್ ಜೋಡ್ಕೊಂಡು ಹಿಂದೆಗಡೆ ಗಾನು. ಶಿವಮ್ ದುಬೆ ಹೋಗ್ತಾ ಇದ್ದಂಗೆ ಇನ್ನೇನು ಹರ್ಷಿತ್ ರಾಣಾ ಅಲ್ಲಿ ಆಪರ್ಚುನ್, ಹರ್ಷದೀಪ್ ಸಿಂಗ್ ಒಂದು ಕ್ಯಾಚ್ ಬೇರೆ ಬಿಟ್ಟರು ಅಲ್ಲಿ. ನಾವು ಕ್ಯಾಚ್ನ ಬಿಟ್ವಿ ಇಲ್ಲ ಅಂತಲ್ಲ, ಹರ್ಷಿತ್ ರಾಣಾ ಒಂದು ಕ್ಯಾಚ್ನ ಡ್ರಾಪ್ ಮಾಡಿದ್ರು ಲಾಸ್ಟಲ್ಲಿ, ವಿಲ್ ಜಾಕ್ಸ್ತಾ ಯಾರ್ದು ಅಂತ ಕಾಣಿಸುತ್ತೆ. ಸೊ ಇಲ್ಲಿ ಕ್ಯಾಚ್ ಒಂದು ಡ್ರಾಪ್ ಆಗುತ್ತೆ ಹರ್ಷದೀಪ್ ಸಿಂಗ್ ಕ್ಯಾಚ್ನ ಡ್ರಾಪ್ ಆಗಿಲ್ಲ, ಇನ್ನೊಂದು ಸ್ವಲ್ಪ ಬೇಗ ಮುಗಿದಿರೋದು ನಾವು ಮ್ಯಾಚು. ವರ್ಷ ರೆಕಾರ್ಡ್ ಆಗೋಗ್ಬಿಟ್ರದೇನೋ, ಅಂದರೆ ಇವಾಗ 74ಕ್ಕೆ ಆಲ್ ಔಟ್ ಆಗಿದ್ದು ವರ್ಷ ರೆಕಾರ್ಡ್ ನಮ್ಮದು. ಇವಾಗ 76ಕ್ಕೆ 2 ರನ್ ಜಾಸ್ತಿ. ವರುಣ್ ಚಕ್ರವರ್ತಿ ಬಂದ್ಬಿಟ್ಟು ಒಂದು 4 ಅನ್ನು ಹೊಡಿತಾರೆ. ಸೊ 4 ಹೊಡೆದಿಲ್ಲ ಅಂದರೆ ಇನ್ನೂ ವರ್ಷ ರೆಕಾರ್ಡ್ ಆಗೋಗ್ಬಿಟ್ರು, ಲಾಸ್ಟಿಗೆ ಬೋಲ್ಡ್ ಬೇರೆ ಆಗೋಗ್ಬಿಡ್ತಾರೆ ಅವರು ವರುಣ್ ಚಕ್ರವರ್ತಿ ಅವರು. ಆ 4 ಹೊಡೆದಿಲ್ಲ ಅಂದರೆ ವರ್ಷ ರೆಕಾರ್ಡೇ ಆಗಿರೋದು, ಅದಕ್ಕಿಂತ ಮುಂಚೆ ಬೋಲ್ಡ್ ಆಗೋಗ್ಬಿಟ್ಟಿತ್ತು ಅಂತಂದರೆ. ಏನು ಹೇಳ್ತೀರಾ ಒಟ್ನಲ್ಲಿ ಸಾಕಾದ ಬೌಲಿಂಗ್ನ ಹಾಕಿದ್ರೆ ಅಂತ ಹೇಳಬೇಕು. ಆ ತಿಲಕ್ ವರ್ಮಾ ಔಟ್ ಆಗಿದ್ದ ರೀತಿ ನೋಡಿ ಹೆಂಗಿದೆ ನೋಡಿ, ಫ್ರಂಟ್ ಫುಟಲ್ಲಿ ಬಂದ್ಬಿಟ್ಟು ಸ್ಟಂಪ್ ಔಟ್ ಆಗಿದ್ದು. ಅದು ಔಟ್ ಇಲ್ವಾ ಅಂತ ಗೊತ್ತೇ ಇರಲಿಲ್ಲ, ಆಮೇಲೆ ಮೇಲ್ಗಡೆ ಹೋದಾಗಲೇ ಗೊತ್ತಾಗಿದ್ದು ಔಟು ಅಂತ. ಯಪ್ಪ ನಿಜವಾಗ್ಲೂ ಈ ಥರ ವರ್ಷಾಟನ ನಾನು ಲೈಫಲ್ಲಿ ನೋಡಿಲ್ಲ ಇಂಡಿಯನ್ ಟೀಮ್ ಮಾಡಿರೋದು. ನಿಮಗೆ ಏನು ಅನಿಸ್ತಾ? ಜಾಸ್ತಿ ಬೈಯೋಕ್ಕೂ ಆಗ್ತಾಯಿಲ್ಲ,
ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಹೇಳೋಕ್ಕೂ ಆಗ್ತಾಯಿಲ್ಲ ನನಗೆ. ಇಷ್ಟು ವರ್ಷಾಗಿ ಆಡೋದು ಗುರು, ನಿಜವಾಗ್ಲೂ ಥರ್ಡ್ ಕ್ಲಾಸ್ ಆಟನ ಆಡಿದ್ದಾರೆ. ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನಿಮ್ಮ ಹಾನೆಸ್ಟ್ ಅಭಿಪ್ರಾಯನ ಮ್ಯಾಚ್ ನೋಡಾದ್ಮೇಲೆ ನಿಮಗೆ ಏನು ಅನ್ನಿಸ್ತು ಅಂತ. ಮತ್ತೆ ಸಿಗುವ.